ಒಂದು ರೀತಿಯಾಗಿ ಗಿಲ್ಲಿಯನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿಬಿಟ್ರು ಉಗ್ರ ಮಂಜು. ಯಾರ ಮೇಲೆ ಇವತ್ತು ತರಾಟೆಗೆ ತೆಗೆದುಕೊಳ್ತಾರೆ, ಯಾರಿಗೆ ಇವತ್ತು ಕ್ಲಾಸ್ ತೆಗೆದುಕೊಳ್ತಾರೆ. ಅಬ್ಬಬ್ಬಬ್ಬ ಜಾನ್ವಿ ಹಾಗೆ ಅಶ್ವಿನಿ ಗೌಡ ಅಲ್ಲಿ ಧ್ರುವಂತವರ ಆರ್ಭಟ ಹಿಂಗಿತ್ತು. ಯಾವ ವಿಚಾರದಲ್ಲಿ ಏನೇನು ಮಾತಾಡಿದ್ರು, ಏನು ಕತೆ. ಅತಿಥಿಗಳು ಅತಿಥಿಗಳಾಗಿ ಉಳಿದ್ರ. ಬಿಗ್ ಬಾಸ್ ಮನೆಗೆ ಬಂದಂತ ಅತಿಥಿಗಳು ಅತಿರೇಕ ಆಗೋಯ್ತಾ. ಉಗ್ರ ಮಂಜು ಅವರು ಆಡಿದಂತ ಒಂದಿಷ್ಟು ಮಾತುಗಳು, ಪದೇ ಪದೇ ನನಗೆ ಊಟದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಿಲ್ಲಿ ಒಂದ್ ಕಡೆ ಇರಿಟೇಟ್ ಮಾಡ್ತಾ ಇದ್ದಾನೆ. ಈ ವಾರ ಮುಖದ ಮೇಲೆ ಅಂತಲ್ಲ, ಸೊ ಹೆಂಗ್ ಹೊಡಿತಾರೆ ಅಂತಂದ್ರೆ ಅವರು ಮುಟ್ಟು ನೋಡ್ಕೊಳ್ಬೇಕು. ಆ ರೀತಿಯಾಗಿ ಕೌಂಟರ್ ಅನ್ನ ಕೊಡೋದಕ್ಕೆ ಕಿಚ್ಚ ಸುದೀಪ್ ಅವರು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಇನ್ನು ಮೇಲೆ ನಾನು ಕೂಡ ಸೆಡೆ ಕಾಕ್ರೋಚ್ ಅಂತ ಕರೆದರೆ ನಡೆಯುತ್ತಾ ಹಂಗಂತ ನೇರವಾಗಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಇವತ್ತು ವಿಟಿ ಹಾಕೋದು, ಮೈ ತೊಳೆಯೋದು, ವಿಟಿ ಹಾಕೋದು, ಸರ್ ಪೌಡರ್ ಹಾಕೋದು, ತೊಳೆಯೋದು, ಒಂದೇ ಕೆಲಸ ಮಾಡ್ತಾರೆ ಇವತ್ತು ಕಿಚ್ಚ ಸುದೀಪ್ ಅವರು. ಇಲ್ಲಿ ಒಂದೊಂದು ಕಡೆ ತಪ್ಪು ಮಾಡ್ತಾ ಇದ್ದಾನೆ, ಅವನ ಪರವಾಗಿ ನಾವೇನು ಮಾತಾಡ್ತಾ ಇಲ್ಲ. ಉಗ್ರ ಮಂಜು ಎಲ್ಲವೂ ಕೂಡ ಮಾಡಿದ್ದು ಸರಿ ಅಂತ ಆಗಿದ್ರೆ ಗಿಲ್ಲಿಯೂ ಕೂಡ ಮಾಡಿದ್ದು ಸರಿ ಅಲ್ವಾ ಹಾಗಾದ್ರೆ? ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕಿಚ್ಚನ ಪಂಚಾಯಿತಿಗಾಗಿ ಸಾಕಷ್ಟು ಜನರು, ಸಾಕಷ್ಟು ವೀಕ್ಷಕರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಅತಿಥಿಗಳು ಹಾಗೆ ಬಿಗ್ ಬಾಸ್ನಲ್ಲಿ ಇರುವಂಥ ಸ್ಪರ್ಧಿಗಳು ಕೂಡ ಕಾಯ್ತಾ ಇದ್ದಾರೆ. ಯಾರ ಮೇಲೆ ಇವತ್ತು ತರಾಟೆಗೆ ತೆಗೆದುಕೊಳ್ತಾರೆ, ಯಾರಿಗೆ ಇವತ್ತು ಕ್ಲಾಸ್ ತೆಗೆದುಕೊಳ್ತಾರೆ. ಅಬ್ಬಬ್ಬಬ್ಬ ಇವ್ರಿಗೆ ಕ್ಲಾಸ್ ತಗೊಳ್ಬೋದು, ಅವ್ರಿಗೆ ಕ್ಲಾಸ್ ತೆಗೆದುಬೋದು, ಅಥವಾ ಈ ವಿಷಯವನ್ನು ಮಾತಾಡ್ಬೋದು, ಆ ವಿಷಯವನ್ನು ಮಾತಾಡ್ಬೋದು ಅಂತ. ಈಗಾಗಲೇ ಈಗ 2 ಪ್ರೋಮೋಗಳು ಬಂದಿದೆ. ಮೊದಲನೇ ಪ್ರೋಮೋದಲ್ಲಿ ಗಮನಿಸ್ತಾ ಹೋದಾಗ ನಾಮಿನೇಟ್ ವಿಚಾರ ಅಂತ ಬಂದಾಗ ಜಾನ್ವಿ ಹಾಗೆ ಅಶ್ವಿನಿ ಗೌಡ ಅಲ್ಲಿ ಧ್ರುವಂತವರ ಆರ್ಭಟ ಹಿಂಗಿತ್ತು. ಯಾವ ವಿಚಾರದಲ್ಲಿ ಏನೇನು ಮಾತಾಡಿದ್ರು, ಏನು ಕತೆ. ಈ ಬಟ್ಟೆ ವಾಶ್ ಮಾಡುವ ಮೂಲಕ ಅವರನ್ನ ನಾಮಿನೇಟ್ ಮಾಡಬೇಕಾಗಿತ್ತು. ಅದರ ಜೊತೆಗೆ ಮನೆಯಿಂದ ಅವರ ಮನಸ್ಥಿತಿಯನ್ನು, ಅವರ ಮನಸ್ಸನ್ನು ಸಂಪೂರ್ಣವಾಗಿ ಕೊಳೆಯನ್ನು ತೆಗಿಬೇಕಾಗಿತ್ತು. ಆ ಪ್ರೋಮೋದಲ್ಲಿ ನೋಡಿದ್ವಿ. ಈಗ 2ನೇ ಪ್ರೋಮೋ ಬಂತು. ಆ 2ನೇ ಪ್ರೋಮೋದಲ್ಲೂ ಒಂದು ಕಡೆ ಗಮನಿಸ್ತಾ ಹೋದರೆ ಅತಿಥಿಗಳು ಅತಿಥಿಗಳಾಗಿ ಉಳಿದ್ರ. ಬಿಗ್ ಬಾಸ್ ಮನೆಗೆ ಬಂದಂಥ ಅತಿಥಿಗಳು ಅತಿರೇಕ ಆಗೋಯ್ತಾ, ಅಥವಾ ಇಲ್ಲಿ ಯಾರ್ದು ತಪ್ಪು? ಸೊ ಸಂಪೂರ್ಣವಾಗಿ ಇಲ್ಲಿ ಸ್ಪರ್ಧಿಗಳು ಒಂದು ಕಡೆ ಕೋಲೆ ಬಸುವಂತರ ಅವರು ಹೇಳಿದ್ದೆಲ್ಲವೂ ಕೂಡ ಕೇಳಿಕೊಂಡು ಆರಾಮಾಗಿ ಎಲ್ಲವೂ ಕೂಡ ಇದ್ಬಿಟ್ರ. ಸೊ ಮೊದಲನೇದಾಗಿ ಬ್ಯಾಚುಲರ್ ಪಾರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಅತಿಥಿಗಳ ಅತಿರೇಕ ಜಾಸ್ತಿ ಆಗೋಗ್ಬಿಡ್ತಾ. ಉಗ್ರ ಮಂಜು ಅವರು ಆಡಿದಂಥ ಒಂದಿಷ್ಟು ಮಾತುಗಳು, ಪದೇ ಪದೇ ನನಗೆ ಊಟದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಿಲ್ಲಿ ಒಂದು ಕಡೆ ಇರಿಟೇಟ್ ಮಾಡ್ತಾ ಇದ್ದಾನೆ. ಸೊ ಗಿಲ್ಲಿ ಮಾಡಿದರೆ ಒಂದು ರೀತಿಯಾಗಿ ಕಾಮಿಡಿ, ಅದೇ ಉಗ್ರ ಮಂಜು ಮಾಡಿದರೆ ಒಂದು ಕಡೆ ಕಾಮಿಡಿ. ಆದರೆ ಅತಿರೇಕ ಆದಂಥ ಸಂದರ್ಭದಲ್ಲಿ ಅತಿಥಿಗಳಿಗೆ ಆಗ ಬರ್ತಾ ಇಲ್ಲ. ನೋಡಿ, ಉಗ್ರ ಮಂಜು ಎಲ್ಲವೂ ಕೂಡ ಮಾಡಿದ್ದು ಸರಿ ಅಂತ ಆಗಿದ್ರೆ ಗಿಲ್ಲಿಯೂ ಕೂಡ ಮಾಡಿದ್ದು ಸರಿ ಅಲ್ವಾ ಹಾಗಾದ್ರೆ? ಸೊ ಬಿಟ್ಟಿ ಊಟಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ, ಬಿಟ್ಟಿ ಊಟ ತಿನ್ನೋದಕ್ಕೆ ಬಂದಿದ್ದೀರಾ. ಸೊ ಕಲರ್ಸ್ ಕನ್ನಡದವರು ಊಟ ಹಾಕ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯವರು ಊಟ ಹಾಕ್ತಾ ಇದ್ದಾರೆ, ನಿಮ್ಮ ಮನೆಯಿಂದ ಏನಾದರೂ ಹಾಕ್ತಾ ಇದೆಯಾ ಅಂತ ರಜತ್ ಕೇಳ್ತಾರೆ. ಸೊ ಈಗ ರಜತ್ ಮಾತಾಡಿದಂಥ ಮಾತುಗಳಾಗಿರ್ಬೋದು, ಗಿಲ್ಲಿ ಮಾತಾಡಿದಂಥ ಮಾತುಗಳಾಗಿರ್ಬೋದು, ಉಗ್ರ ಮಂಜು ಆಡಿದಂಥ ಒಂದಿಷ್ಟು ಮಾತುಗಳಾಗಿರ್ಬೋದು, ಎಲ್ಲವೂ ಕೂಡ ಈ ವಾರದ ಈ ಕ್ಷಣದ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸನ್ನು ತೆಗೆದುಕೊಳ್ಳೋದಕ್ಕೆ ಕಿಚ್ಚ ಸಿಕ್ಕಾಪಟ್ಟೆ ಮಾಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಸೊ ಈ ಮಾಸ್ ಎಂಟ್ರಿನ ಗಮನಿಸ್ತಾ ಹೋದಾಗ, ಪ್ರೋಮೋ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಅನಿಸುತ್ತೆ ಯಾರಿಗೂ ಕೂಡ ಇವತ್ತು ಸುಮ್ಮನೆ ಬಿಡೋದಿಲ್ಲ. ಮುಖದ ಮೇಲೆ ಹೊಡೆದಂಗೆ ಹೇಳ್ತೀನಿ ಅಂತ ಏನು ಹೋದ ಪ್ರೋಮೋದಲ್ಲಿ ಗಮನಿಸ್ತಿದ್ವಿ ಹೋದ ವಾರ. ಇಲ್ಲಿ ಏನಿದ್ರೂ ಕೂಡ ಎಲ್ಲ ಸ್ಪರ್ಧಿಗಳಿಗೆ ಮುಖದ ಮೇಲೆ ಹೊಡೆದಂಗೆ ಹೇಳ್ತೀನಿ ಅನ್ನೋದಿದೆ ಅಲ್ಲ, ಮತ್ತೊಮ್ಮೆ ಇಲ್ಲಿ ಈ ವಾರ ಮುಖದ ಮೇಲೆ ಅಂತಲ್ಲ, ಸೊ ಹೆಂಗೆ ಹೊಡಿತಾರೆ ಅಂತಂದರೆ ಅವರು ಮುಟ್ಟು ನೋಡ್ಕೊಳ್ಬೇಕು. ಆ ರೀತಿಯಾಗಿ ಕೌಂಟ್ರನ್ನು ಕೊಡೋದಕ್ಕೆ ಕಿಚ್ಚ ಸುದೀಪ್ ಅವರು ರೆಡಿಯಾಗಿ ಬಂದುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಬರ್ತಿದ್ದಾಗೆ ಆ ಅಗ್ರೆಷನ್, ಮುಖದ ಮೇಲೆ ಆ ಕೋಪ ಎಲ್ಲವೂ ಕೂಡ ಕಿಚ್ಚ ಸುದೀಪ್ ಅವರಲ್ಲಿ ಕಾಣ್ತಾ ಇದೆ. ಸಾಕಷ್ಟು ಜನ ಅಂತಿರ್ತಾರೆ, ರೀ ಪ್ರೋಮೋ ಹಂಗಿರುತ್ತೆ ರೀ, ಆದರೆ ಒಳಗಡೆ ಬೇರೆನೇ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಯಾಕಂದರೆ ಈ ಹೋದ ಪ್ರೋಮೋ ಗಮನಿಸ್ತಾ ಹೋದಾಗ ಸಿಕ್ಕಾಪಟ್ಟೆ ಅಶ್ವಿನಿ ಗೌಡ ಅವರಿಗೆ ಹೆಂಗಾದರೂ ಮಾಡಿ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಒಂದು ರೀತಿಯಾಗಿ ಸಾಫ್ಟ್ ಕಾರ್ನರ್ ಆಯಿತು. ಅದೆಲ್ಲವೂ ಕೂಡ ಪ್ರೋಮೋ ತಕ್ಕಂಗೆ ಏನೋ ಕ್ಲಾಸ್ ತೆಗೆದುಕೊಂಡಿಲ್ಲ ಅಂತ ಇದ್ರು. ಸೊ ಈಗ ಪ್ರೋಮೋದಲ್ಲಿ ಮಾತಾಡುವಂಥ ವೇನೆ ಬೇರೆ ಇರುತ್ತೆ, ಅದಾದ ನಂತರ ಅಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬೇರೆ ರೀತಿಯೇ ಆಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಈ ಬಾರಿ ಅಂತೂ ಅತಿಥಿಗಳ ಅತಿರೇಕ ಜಾಸ್ತಿ ಆಯಿತು. ಸ್ಪರ್ಧಿಗಳಲ್ಲೂ ಕೂಡ ಒಂದಿಷ್ಟು ವೈಮನಸ್ಸು ಆರಂಭ ಆಯಿತು. ಧ್ರುವಂತಂತ ವಿಚಾರ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಅಶ್ವಿನಿ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿರುವಂಥದ್ದು, ಜಾನ್ವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ನಿನ್ನೆ ಒಂದು ಕಡೆ
ಈ ಪದವನ್ನು ಬಳಸಿದ್ರಲ್ಲ, ಆ ಪದದ ವಿಚಾರ ಭಾಗ್ಯವೂ ಕೂಡ, ಯಾಕಂದರೆ ಈ ಹಿಂದೆಯೂ ಕೂಡ ಈ ಗಾಂಚಾಲಿ ಅನ್ನುವಂಥ ಒಂದು ಪದದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾದಂಥ ಪರ ವಿರೋಧ ಚರ್ಚೆ ಆಗಿತ್ತು. ಯಾಕೆ ಅಂತಂದರೆ ಇದೇ ಕಾಕ್ರೋಚ್ ಇದ್ದಂಥ ಸಂದರ್ಭದಲ್ಲಿ ಸೆಡೆ ಅನ್ನುವಂಥ ಒಂದು ಪದವನ್ನು ಬಳಸ್ತಾನೆ. ಯಾರ ಮೇಲೆ? ರಕ್ಷಿತಾನ ಮೇಲೆ. ಆ ಪದ ಬಳಸಿದಾಗ ಹಾಗಾದರೆ ಇನ್ಮೇಲೆ ನಾನು ಕೂಡ ಸೆಡೆ ಕಾಕ್ರೋಚ್ ಅಂತ ಕರೆದರೆ ನಡೆಯುತ್ತಾ? ಹಂಗಂತ ನೇರವಾಗಿ ಸುದೀಪ್ ಅವರು ಹೇಳ್ತಾರೆ. ಸೊ ಹಾಗಾಗಿ ಗಾಂಚಾಲಿ ಅನ್ನುವಂಥ ಪದ, ಸೆಡೆ ಅನ್ನುವಂಥ ಒಂದು ಪದ, ಅದರ ಜೊತೆಗೆ ಈ ಟೀ ಕೊಬ್ಬು ಅನ್ನುವಂಥ ಪದ, ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಳಸ್ತಾ ಇದ್ದಾರಲ್ಲ. ಸಾಕಷ್ಟು ಜನ, ಇಡೀ ಸಂಸಾರ, ಮನೆ, ಮಠ ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಏಕೈಕ ರಿಯಾಲಿಟಿ ಶೋ ಅಂತಂದಾಗ ಅದು ಬಿಗ್ ಬಾಸ್. ಬಿಗ್ ಬಾಸ್ನಲ್ಲಿ ಬರ್ತಾ ಇರುವಂಥ ಪದಗಳು, ಸೊ ನಿನ್ನೆ ಧ್ರುವಂತ ಆಡಿದಂಥ ಮಾತುಗಳು, ಧನುಷ್ ಆಡಿದಂಥ ಮಾತುಗಳು, ಅದರ ಜೊತೆಗೆ ಇಲ್ಲಿ ಸೂರಜ್ ಹೋಗಿ ಇಟ್ಟಂಥ ಒಂದಿಷ್ಟು ಬತ್ತಿ, ಇದೆಲ್ಲವೂ ಕೂಡ ನೋಡ್ತಾ ಹೋದಾಗ ಇವತ್ತು ವಿಟಿ ಹಾಕೋದು, ಮೈ ತೊಳೆಯೋದು, ವಿಟಿ ಹಾಕೋದು, ಸರ್ ಪೌಡರ್ ಹಾಕೋದು, ತೊಳೆಯೋದು, ಒಂದೇ ಕೆಲಸ ಮಾಡ್ತಾರೆ ಇವತ್ತು ಕಿಚ್ಚ ಸುದೀಪ್ ಅವರು. ಬೇಕು ಬೇಡ ಅಂತಂದ್ರೂ ಕೂಡ ವಿಟಿ ಹಾಕೋದು. ನೋಡಪ್ಪ ನೀನು ಹಿಂಗೆ ಮಾತಾಡಿದ್ದೆ, ಇಲ್ಲ ಸರ್ ನಾನು ಮಾತಾಡಿಲ್ಲ, ಎಸ್ ಅವ್ರ ನೋ ರೌಂಡಲ್ಲೂ ಕೂಡ ಹಾಕೊಂಡು ತೊಳಿತಾರೆ ಇವತ್ತು ಅಂತಂದರೆ ಅದ್ಭುತವಾಗಿ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ ಎಲ್ಲವೂ ಕೂಡ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಗಮನಿಸ್ತಾ ಹೋದಾಗ ಬಿಗ್ ಬಾಸ್ ಹಿಂಗೆ ನಡೆಸಬೇಕು, ಏನು ಕತೆ, ಯಾರಿಗೆ ಹೆಂಗೆ ಮಾತಾಡಬೇಕು, ಯಾವ ವ್ಯಕ್ತಿಗೆ ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರಿಗೆ ಪರ್ಫೆಕ್ಟಾಗಿ ಗೊತ್ತಿದೆ. 12 ಸೀಸನ್ಗಳನ್ನು ನಡೆಸ್ಕೊಂಬಂದಿದ್ದಾರೆ. ಸರಿ, ಸುಮಾರು ಇಷ್ಟು ದಿನಗಳ ಕಾಲ ಅತಿಥಿಗಳು ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು, ತನ್ನ ಪಾಡಿಗೆ ತಾನು ಇರ್ತಾ ಇದ್ರು. ಆದರೆ ಈ ಬಾರಿ ಅತಿಥಿಗಳಿದ್ದಾರಲ್ಲ, ನಿಜವಾಗ್ಲೂ ಕೂಡ ರಜತ್ ಆಗಿರ್ಬೋದು, ಉಗ್ರ ಮಂಜು ಅವರ ಆರ್ಭಟ ನೋಡ್ತಾ ಹೋದರೆ, ತ್ರಿವಿಕ್ರಮ್ ಅವರ ಆರ್ಭಟ ನೋಡ್ತಾ ಹೋದರೆ, ಇವತ್ತಂತರೂ ಅತಿಥಿಗಳಿಗೆ ಆತಿಥ್ಯ ನೀಡುವಂಥದ್ದು ಬಹಳಷ್ಟು ಎದ್ದು ಕಾಣ್ತಾ ಇದೆ. ಅವರಿಗೂ ಕೂಡ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ತರಾಟೆಗೆ ತೆಗೆದುಕೊಳ್ತಾರೆ. ಅತಿಥಿಗಳು ಅತಿಥಿ ರೀತಿಯಾಗಿ ಇದ್ದಿದ್ರೆ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಸಿಬ್ಬಂದಿ ರೀತಿಯಾಗಿ ಇರ್ತಿದ್ರು. ಅತಿರೇಕ ಆಗೋಗ್ಬಿಡ್ತು. ಒಂದು ರೀತಿಯಾಗಿ ಗಿಲ್ಲಿನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿಬಿಟ್ರು ಉಗ್ರ ಮಂಜು ಅವರು. ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಅಂತಂದರೆ, ಅಬ್ಬಬ್ಬಬ್ಬ, ಯಾಕ್ರಿ ಆ ವ್ಯಕ್ತಿನ ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಾ? ಸೊ ಇದೇ ಗಿಲ್ಲಿ ಒಂದಿಷ್ಟು ಕಾಮಿಡಿಯನ್ನು ಮಾಡ್ತಾ ಇದ್ರೆ ಹೌದು ನಗ್ತಾರೆ, ಅದಾದ ನಂತರ ಏಕಾಏಕಿ ಸೀರಿಯಸ್ ಆಗ್ತಾರೆ. ಸೊ ನೀವು ಕಾಮಿಡಿ ಮಾಡಿದಾಗ ನಾವು ತೆಗೆದುಕೊಳ್ಬೇಕು, ಅಥವಾ ನಾವು ಕಾಮಿಡಿ ಮಾಡಿದಾಗ ನೀವು ಯಾಕೆ ತೆಗೆದುಕೊಳ್ಳೋದಿಲ್ಲ? ಅದೇ ಕಾಮಿಡಿ ರೂಪದಲ್ಲಿ ಯಾಕೆ ತೆಗೆದುಕೊಳ್ಳೋದಿಲ್ಲ? ಈ ಅಭಿ ಅವರ ವಿಚಾರ ಅಂತ ಬಂದಾಗ, ಮ್ಯಾನೇಜರ್ ಅಂತ ವಿಚಾರ ಬಂದಾಗ ಗಿಲ್ಲಿ ಹೇಳ್ತಾನೆ, ಅಣ್ಣ ಇಲ್ಲಿ ಯಾವುದು ಕಾಮಿಡಿ ಮಾಡಬೇಕು, ಯಾವಾಗ ಅವರು ಸೀರಿಯಸ್ ಆಗಿರ್ತಾರೆ ಅಂತ ಗೊತ್ತಾಗೋದಿಲ್ಲ ಅಣ್ಣ. ನಿನ್ನೆ ನೋಡಿ ಊಟದ ವಿಚಾರದಲ್ಲೂ ಕೂಡ ಗಮನಿಸ್ತಾ ಹೋದರೆ ಉಗ್ರ ಮಂಜು ಅವರು ಆಡ್ತಾ ಇರುವಂಥ ಮಾತುಗಳಾಗಿರ್ಬೋದು, ಊಟದ ವಿಚಾರದಲ್ಲಿ ಹೌದು ಗಿಲ್ಲಿ ಒಂದೊಂದು ಕಡೆಗೆ ತಪ್ಪು ಮಾಡ್ತಾ ಇದ್ದಾನೆ, ಅವನ ಪರವಾಗಿ ನಾವೇನು ಮಾತಾಡ್ತಾ ಇಲ್ಲ. ಸೊ ಊಟದ ವಿಚಾರ ಅಂತ ಬಂದಾಗ ಸಹಜವಾಗಿ ಯಾರಿಗಾದರೂ ಕೂಡ ಒಂದಿಷ್ಟು ಹರ್ಟ್ ಆಗುತ್ತೆ. ಆದರೆ ನಿನ್ನೆ ಊಟ ಮಾಡ್ತಾ ಇದ್ದಾಗೆ ಉಗ್ರ ಮಂಜು ಅವರು ಒಂದಿಷ್ಟು ಏಕಾಏಕಿ ಗರಂ ಆಗಿಬಿಡ್ತಾರೆ. ಅರ್ಧದಲ್ಲೇ ಒಂದು ರೀತಿಯಾಗಿ ಗಿಲ್ಲಿ ಊಟವನ್ನು ಬಿಟ್ಟು ಹೋಗ್ತಾನೆ. ಅಲ್ಲಿ ಕೇಳ್ತಾನೆ, ಊಟ ಚೆಲ್ದ? ಇಲ್ಲ ಅದು ಸೊಪ್ಪಿತ್ತು ಅನ್ನುವಂಥ ರೀತಿಯಾಗಿ ಮಾತಾಡ್ತಾನೆ. ಬಟ್ ಯಾರೂ ಮಾತಾಡಿದ್ರೂ ಕೂಡ ನೋಡಿ, ಈಗ ಸ್ಪಂದನ ಒಂದು ಕಡೆ ಗಿಲ್ಲಿ ಪರವಾಗಿ ನಿಂತಿರುವಂಥದ್ದು ನೋಡಿ, ಅವರೆಲ್ಲ ಮಾತಾಡಿದ್ರೆ ನಾವು ತೆಗೆದುಕೊಳ್ಬೇಕಂತೆ, ನಾವು ಮಾತಾಡಿದ್ರೆ ಅವ್ರು ತೆಗೆದುಕೊಳ್ಳೋದಿಲ್ಲ ಅಂತಂದರೆ ಯಾವ ರೀತಿಯಾದಂಥ ಅತಿಥಿಗಳರಿ? ಹಾಗಾದರೆ ಅತಿಥಿಗಳ ಅತಿರೇಕ ಜಾಸ್ತಿ ಆದಾಗ ಸಹಜವಾಗಿ ಈ ಮಾತುಗಳು ಕೇಳಿ ಬರುತ್ತೆ. ಈ ವಾರದಲ್ಲಿ ಅಂತೂ ನಿಜವಾಗ್ಲೂ ಕೂಡ ಹೇಳ್ತೀನಪ್ಪ, ಕಿಚ್ಚ ಸುದೀಪ್ ಅವರು ಫುಲ್ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ. ಇನ್ನೇನು ಬಂದ ತಕ್ಷಣ ರುಬ್ಬೋದು ಅಷ್ಟೇ ಕೆಲಸ. ಹಾಕೋದು ವಿಟಿ ಹಾಕೋದು, ರುಬ್ಬೋದು, ಹಾಕೋದು ವಿಟಿ ಹಾಕೋದು, ರುಬ್ಬೋದು ಅಷ್ಟೇ ಕೆಲಸ ಯಾರೇ ಆದರೂ ಕೂಡ. ಬಟ್ ಒಂದು ಅನಿಸ್ತಾ ಇದೆ, ಅಶ್ವಿನಿ ಗೌಡ ಅವರು ಒಂದು ರೀತಿಯಾಗಿ ವೀಕ್ಷಕರ ಮನಸ್ಸನ್ನು ಗೆದ್ದಿರುವಂಥದ್ದು ಈ ವಾರದಲ್ಲಿ. ಯಾಕೆ ಅಂತಂದರೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಬಂದಂಥ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸ್ಟ್ಯಾಂಡ್ ಆಗ್ತಾರೆ. ಅದಾದ ನಂತರ ಮನವೊಲಿಸಿ ಮತ್ತೆ ಅದನ್ನು ಕೂಡ ಅಲ್ಲಿ ಮಾಡ್ತಾರೆ. ಸೊ ಈ ಮಾತುಗಳು ಈ ವಾರ ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಾ ಇದೆ. ಕಿಚ್ಚ ಅವರು ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ, ಏನು ಕತೆ, ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಮುಖಕ್ಕೆ ಹೊಡೆದಂಗೆ ಒಂದೊಂದಾಗಿ ಹೇಳ್ತಾರಲ್ಲ, ಅದು ನೋಡೋದೇ ಒಂದು ರೀತಿಯಾಗಿ ಮಜಾ ರೀ. ಆಲ್ರೆಡಿ ಕಟೌಟು ಒಂದು ಕಡೆ ವೇದಿಕೆ ಮೇಲೆ ಬಂದು ನಿಂತಿದ್ದ ಹಾಗೆ ಎಲ್ಲರ ಮುಖದಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಅವ್ರೇನಾದರೂ ಕಿಚ್ಚ ಸುದೀಪ್ ಅವರು ನಕ್ಕರೆ ಮಾತ್ರ ಇವರು ನಗಬೇಕು, ಇಲ್ಲ ಅಂತಂದರೆ ಎಲ್ಲಿ ಏನಾಗೋಗ್ಬಿಡುತ್ತೋ, ಯಾವ ವಿಷಯ ಎತ್ತಿ ಬಿಡ್ತಾರೋ, ಏನು ಕತೆನೋ. ಯಾಕೆಂದರೆ ವಾರ ಪೂರ್ತಿ 24 ಗಂಟೆಗಳಲ್ಲಿ ಏನು ಮಾತಾಡಿರ್ತಾರೋ ಅವರಿಗೆ ನೆನಪಿರೋದಿಲ್ಲ.
ಒಂದೊಂದು ಸಾರಿ ಮಾತಾಡಿದ್ರೂ ಕೂಡ ಏನಾಗುತ್ತೋ ಏನು ಕತೆನೋ. ಬಟ್ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗೋದು ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದಾಗ ಸಿಕ್ಕಾಪಟ್ಟೆ ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲ ಇವ್ರು ಹೋಗ್ತಾರೆ. ನಾಮಿನೇಟ್ ಆಗಿರುವಂಥ ಅಶ್ವಿನಿ ಗೌಡ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಘು ಆಗಿರ್ಬೋದು, ಮತ್ತೊಂದು ಕಡೆ ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಮಾಳು ಆಗಿರ್ಬೋದು, ಯಾರು ಹೋಗಬಹುದು ಅನ್ನುವಂಥ ಒಂದಿಷ್ಟು ಚರ್ಚೆಯು ಕೂಡ ನಡೀತಾ ಇದೆ. ಬಟ್ ನಾಳೆ ದಿನ ಅದು ಗೊತ್ತಾಗುತ್ತೆ. ಸೊ ಅಭಿಮಾನಿಗಳು ಯಾರನ್ನ ಉಳಿಸ್ಕೊಳ್ಬೇಕು, ಯಾರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ. ಬಟ್ ಈಗ ಬಂದಿರುವಂಥ ಪ್ರೋಮೋಗಳನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಫುಲ್ ಚಿಂದಿಯಾಗಿದೆ ಗುರು. ಒಂದು ರೀತಿಯಾಗಿ ಮಜಾ ಇದೆ. ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೋ ಏನು ಕತೆ ಅಂತ ಕಾಯ್ದು ನೋಡಬೇಕಾಗಿದೆ. ಅದರ ಜೊತೆಗೆ 9:30 ಯಾವಾಗ ಆಗುತ್ತೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಟ್ ಕ್ಲಾಸ್ ಜೊತೆಗೆ ಅತಿಥಿಗಳಿಗಂತೂ ಈ ಬಾರಿ ಇದೆ ಬಿಡ್ರಿ, ಅವರಿಗಂತೂ ಸಖತ್ತಾಗಿ ಇಡ್ತಾರೆ. ನೋಡೋಣ ಏನಾಗುತ್ತೋ ಏನು ಕತೆನೋ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.